Hello all, welcome to Corporate Accounting 2 lecture series. In the last session we discussed how to prepare working notes according to old method in the preparation of consolidated financial statements, that to balance sheets. So ಇವತ್ತಿನ ಸೆಷನಲ್ಲಿ ನಾವು ವರ್ಕಿಂಗ್ ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀವಿ ಆಲ್ರೆಡಿ. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನೆಲ್ಲ ವರ್ಕಿಂಗ್ ನೋಟ್ಸ್ ಮಾಡಿದ್ದೀವಿ ಅಂತ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. We found out ratio of holdings na ನಾವು ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಇಸ್ 6:4. ದೆನ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಅಥವಾ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ದೆನ್ ರೆವೆನ್ಯೂ ಪ್ರಾಫಿಟ್ಸ್ ಅಥವಾ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ವಿ ಆಲ್ಸೋ ಕ್ಯಾಲ್ಕುಲೇಟೆಡ್ ಮೈನಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಲಾಸ್ಟ್ಲಿ ವಿ ಗಾಟ್ ಗುಡ್ ವಿಲ್. ಸೊ ಗುಡ್ ವಿಲ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ವರ್ಕಿಂಗ್ ನೋಟ್ಸ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಸೊ ನಾವು ವಿತ್ ಹೆಲ್ಪ್ ಆಫ್ ದಿಸ್ ವರ್ಕಿಂಗ್ ನೋಟ್ಸ್ ವಿ ಹ್ಯಾವ್ ಟು ಪ್ರಿಪೇರ್ consolidated balance sheet of Sun Limited and its subsidiary Moon Limited as on 31st/12/2018. Okay, so particulars amount in rupees. ಇಲ್ಲಿ Sun Limited and Moon Limited ಎರಡದು ಅಮೌಂಟ್ಸ್ ಹಾಕೊಳ್ಳಿಕ್ಕೆ 2 ಕಾಲಮ್ಸ್ ತಗೊಂಡಿದ್ದೀನಿ. ಲಾಸ್ಟಲ್ಲಿ ಐ ಹ್ಯಾವ್ ಟೇಕನ್ ದ ಟೋಟಲ್ ಅಮೌಂಟ್ ಕಾಲಮ್. ಓಕೆ, ಸೊ for preparation of consolidated balance sheet, we have to refer the balance sheets of both the companies. ಅಂದರೆ ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿ ಸನ್ ಲಿಮಿಟೆಡ್ ಆ್ಯಂಡ್ ಮೂನ್ ಲಿಮಿಟೆಡ್ ಎರಡು ಬ್ಯಾಲೆನ್ಸ್ ಶೀಟ್ಸ್ನು ಕೂಡ ನಾವು ವೆರಿಫೈ ಮಾಡಬೇಕಾಗುತ್ತೆ. ಸೊ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಅಸೆಟ್ಸ್ ಗುಡ್ ವಿಲ್ ನೋಡಿ. ಗುಡ್ ವಿಲ್ ನಮಗೆ ವರ್ಕಿಂಗ್ ನೋಟ್ ಮಾಡಿದಾಗ ವಿ ಗಾಟ್ ಗುಡ್ ವಿಲ್ 69,800. ಓಕೆ, ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ ಯಾವುದೇ ಗುಡ್ ವಿಲ್ ಇಲ್ಲ. But after doing the working note, we got goodwill of rupees 69,800. So, ಹೇಗೆ ಬಂತು goodwill? Because purchase consideration given by the holding company is more than the face value of shares of subsidiary company. ಇದಾದ ತಕ್ಷಣವೇ ಇನ್ನೇನೇನೆಲ್ಲ ಅಸೆಟ್ಸ್ ಇದೆ ಅಂತ ವೆರಿಫೈ ಮಾಡ್ಕೊಳ್ಳೋಣ ನೋಡಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದೆ, ಫರ್ನಿಚರ್ ಇದೆ, ಇನ್ವೆಂಟ್ರಿ ಇದೆ, ಡೆಟಾರ್ಸ್ ಇದೆ, ಬಿಲ್ಸ್ ರಿಸೀವಬಲ್ ಇದೆ, ಕ್ಯಾಶ್ ಇದೆ. ಇಷ್ಟು ಕೂಡ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. But we should not consider investment in shares of Moon Limited because ಇದನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತೊಗೊಂಡಿದ್ದೀವಿ. ಸೊ ನೋಡೋಣ ಈಗ ಹೇಗೆ ತೊಗೊಂಡಿದ್ದೀವಿ ಅಂತೇಳಿ. ಮೊದಲನೇದಾಗಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ನೋಡಿ. 1 lakh rupees ಸನ್ ಲಿಮಿಟೆಡ್ ಇದೆ, ಮೂನ್ ಲಿಮಿಟೆಡ್ 50,000 ಇದೆ. ಎರಡೂ ಕೂಡ ಮರ್ಜ್ ಮಾಡ್ಕೋತೀವಿ, ಕಂಬೈನ್ ಮಾಡ್ಕೋತೀವಿ, 1,50,000. ಇನ್ವೆಂಟ್ರಿ 50,000, ಮೂನ್ ಲಿಮಿಟೆಡ್ 1,50,000, 2 ಲಕ್ಷ. ಡೆಟಾರ್ಸ್ 50,000, ಮೂನ್ ಲಿಮಿಟೆಡ್ 55,000, 1,05,000. ಫರ್ನಿಚರ್ 5,000 ಮತ್ತು 4,500, 9,500. ಕ್ಯಾಶ್ 83,000, ಮೂನ್ ಲಿಮಿಟೆಡ್ 9,000, 92,000. ಬಿಲ್ಸ್ ರಿಸೀವಬಲ್ 2,000, 2,500, 4,500. So it's very simple. We should just combine the assets of both the companies. So total is 6,30,800. Next, moving on to capital and liabilities. Share capital nodi, we should just consider the holding company share capital. We should not consider the subsidiary company's capital because it is already acquired by the holding company and we have done all the adjustments for that. Very holding company the share capital ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೋಡಿ. 4 lakh ಇದೆ. We have put that 4 lakh in the amount column. Then reserves ನೋಡಿ. ರಿಸರ್ವ್ಸು ಕೂಡ ನಾವು ಹೋಲ್ಡಿಂಗ್ ಕಂಪನಿ ರಿಸರ್ವ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೋತೀವಿ ಬಿಕಾಸ್ ಇದಕ್ಕೆಲ್ಲ ನಾವು ಆಲ್ರೆಡಿ ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ದೀವಿ. 15,000 ಇಸ್ ದ ರಿಸರ್ವ್ಸ್ ಆಫ್ ಹೋಲ್ಡಿಂಗ್ ಕಂಪನಿ. ವಿ ಶುಡ್ ಜಸ್ಟ್ ಟೇಕ್ ದ ರಿಸರ್ವ್ಸ್ ಆಫ್ ಹೋಲ್ಡಿಂಗ್ ಕಂಪನಿ ಇನ್ ದ ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 15,000. ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ನೋಡಿ. ಹೋಲ್ಡಿಂಗ್ ಕಂಪನಿದು ಅಗೇನ್ ಇಲ್ಲೂ ಕೂಡ ಹೋಲ್ಡಿಂಗ್ ಕಂಪನಿ ಇನ್ಫಾರ್ಮೇಷನ್ ಮಾತ್ರ ನೋಡಬೇಕಾಗುತ್ತೆ ನಾವು. 10,000 ರೂಪಾಯಿ ಇದೆ ನೋಡಿ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ. ಕ್ವಶನ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ಸ್ ಆಫ್ ಸನ್ ಲಿಮಿಟೆಡ್ ಇಸ್ 10,000 rupees. ಸೊ ಈ 10,000 rupeesಗೆ ನಾವು ಇನ್ನೊಂದು ಏನೋ ಆ್ಯಡ್ ಮಾಡಿದ್ದೀವಿ. ಏನಿರ್ಬೋದು ಅದು ನೋಡಿ. ಅದು ಅಮೌಂಟ್ ನಾವು ಎಲ್ಲೂ ಕೂಡ ತೊಗೊಂಡಿಲ್ಲ ವರ್ಕಿಂಗ್ ನೋಟ್ಸಲ್ಲಿ. ಸೊ ವಾಟ್ ಇಸ್ ದಿಸ್ ಅಮೌಂಟ್ 6,600 ಅಂತ ಹೇಳಿದ್ರೆ ಬಂದಿರುವಂಥ ಏನು ಪ್ರಾಫಿಟ್ಸ್ ಇದೆ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಕೊಟ್ಟಿರುವಂಥದ್ದು, ಆ ಪ್ರಾಫಿಟ್ಸ್ಗೆ ನಾವು ಹೋಲ್ಡಿಂಗ್ ಕಂಪನಿಯ ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್ನ ತೊಗೋಬೇಕಾಗುತ್ತೆ ನೋಡಿ. 6,600 ರೆವೆನ್ಯೂ ಪ್ರಾಫಿಟ್ಸ್ ಏನಿರುತ್ತೋ ಶೇರ್ ಆಫ್ ಸನ್ ಲಿಮಿಟೆಡ್ ಅದನ್ನು ನಾವು 10,000ಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ದಿಸ್ ಇಸ್ ದ ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್. ಸೊ ಇಲ್ಲಿ ನಾನು ನೋಡಿ ಪ್ಲಸ್ ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್ನ ತಗೋಬೇಕಾಗುತ್ತೆ. ಪ್ಲಸ್ ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್ ಆಫ್ ಸನ್
Limited. Okay, understood now? So 10,000 plus 6,000 ಇದನ್ನ ಮರಿಬಾರ್ದು. So usually students will forget to put this amount. We have to consider this amount. ಇದು ಎಲ್ಲಿರುತ್ತೆ ಅಮೌಂಟ್? ರೆವೆನ್ಯೂ ಪ್ರಾಫಿಟ್ಸ್ ಕ್ಯಾಲ್ಕುಲೇಷನಲ್ಲಿ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ಅಮೌಂಟ್ಸ್ನ ವರ್ಕಿಂಗ್ ನೋಟಲ್ಲಿ ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತೀವಿ. ಸೊ ಇದೊಂದು ಅಮೌಂಟನ್ನು ನಾವು ಉಳಿಸ್ಕೊಂಡಿರ್ತೀವಿ ಬಿಕಾಸ್ ವಿ ಶುಡ್ ಪುಟ್ ಇಟ್ ಇನ್ ದ ಬ್ಯಾಲೆನ್ಸ್ ಶೀಟ್. 10,000ಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ 16,600. ದೆನ್ ಕ್ರೆಡಿಟಾರ್ 60,000, 40,000, ಟೋಟಲ್ ಇಸ್ 1 lakh. ಬಿಲ್ಸ್ ಪೇಯಬಲ್ 5,000, ಮೂನ್ ಲಿಮಿಟೆಡ್ 3,000, 8,000. ಆ್ಯಂಡ್ ದೆನ್ ಲಾಸ್ಟ್ಲಿ ಮೈನಾರಿಟಿ ಇಂಟ್ರೆಸ್ಟ್. ಇದು ಎಲ್ಲಿರುತ್ತೆ ಮೈನಾರಿಟಿ ಇಂಟ್ರೆಸ್ಟ್? ಅಗೇನ್ ವಿ ಹ್ಯಾವ್ ಡನ್ ದ ಕ್ಯಾಲ್ಕುಲೇಷನ್. ಮೈನಾರಿಟಿ ಇಂಟ್ರೆಸ್ಟ್ 91,200. ಸೊ ಈ ಒಂದು ಐಟಮ್ಸ್ ಎಲ್ಲೆಲ್ಲ ಹಾಕೋಬೇಕು ಅಂತ ಹೇಳಿದ್ರೆ ನೋಡಿ, ಇದನ್ನೆಲ್ಲ ಹಾಕ್ತೀವಿ ನಾವು. ಸೊ minority interest is depicted where? It is depicted in the balance sheet, liabilities side. Okay, ಅದೇ ರೀತಿ ಗುಡ್ವಿಲ್ ಕೂಡ, if you get goodwill then if you get goodwill then asset side, if you get cost of control then liabilities side. Okay, but ಇದು ಕೂಡ ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ ನಿಮಗೆ. ಓಕೆ, ಸೊ ಗುಡ್ವಿಲ್ ಮತ್ತು ಮೈನಾರಿಟಿ ಇಂಟ್ರೆಸ್ಟ್ ಎರಡೂ ಕೂಡ ನಾವು ಫರ್ಗೆಟ್ ಮಾಡಬಾರ್ದು. ನೋಡಿ, ಮೈನಾರಿಟಿ ಇಂಟ್ರೆಸ್ಟ್ ಆಲ್ವೇಸ್ ಇಟ್ ಕಮ್ಸ್ ಅಂಡರ್ ಲಯಬಿಲಿಟಿ ಸೈಡ್ 91,200. ಗುಡ್ವಿಲ್ ಬಂದರೆ ಈ ಕ್ಯಾಲ್ಕುಲೇಷನಲ್ಲಿ ಗುಡ್ವಿಲ್ ಬಂದರೆ ವಿ ಶುಡ್ ಟೇಕ್ ಇಟ್ ಅಂಡರ್ ಅಸೆಟ್ ಸೈಡ್. ಕಾಸ್ಟ್ ಆಫ್ ಕಂಟ್ರೋಲ್ ಬಂದರೆ ಲಯಬಿಲಿಟಿ ಸೈಡ್. ಓಕೆ, ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಸೊ ಟೋಟಲ್ 6,30,800, 6,38,000. ಸೊ ಇಟ್ಸ್ ವೆರಿ ಸಿಂಪಲ್ ಬಟ್ ಯು ಶುಡ್ ಫಾಲೋ ದ ಸ್ಟೆಪ್ಸ್ ಎಕ್ಸಾಕ್ಟ್ಲಿ. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತಾ ಐ ವಿಲ್ ಎಂಡ್ ಅಪ್ ದಿಸ್ ಸೆಷನ್. So practice this question with other illustrations also. So thank you all.